ಡ್ರೆಸ್ಸಿಂಗ್ ರೂಮ್ನಾಗ ಕೊಂಡುವಂಥ ಪ್ರಸಂಗ ಬರ್ತದೆ, ಬೆಂಚ್ ಮೇಲೆ ಕೊಂಡುವಂಥ ಪ್ರಸಂಗ ಬಂದದ. ಅದಕ್ಕೆ ಇನ್ನು ಆಯಿತು, ಮತ್ತು ಆಡಿದ್ರು, ಎಲ್ಲನೂ ಆಡಿದರು, ಮತ್ತು ಜನ ನೋಡಿ ಖುಷಿನೂ ಪಟ್ಟರು, ಸಂತೋಷ ಕೊಟ್ಟರು. ಇವರು ಸಂತೋಷ ತೊಗೊಂಡ್ರು. ಇವತ್ತು ಯಾವ ಹಂತದಲ್ಲಿದ್ದೀವಪ್ಪ ಅಂತಂದ್ರೆ ನಾವು ಇವರ ಆಟಿನ ಸಾಕೇನೋ ಅಂತ ಪ್ರತಿಯೊಬ್ಬರು ಬಯಸುವಂಥ ಮಟ್ಟಕ್ಕೆ ಬರೋಗಿದ್ದು ಪೂರ್ವದಲ್ಲೇ ಇವರಿಬ್ಬರು ರಿಟೈರ್ ಅಥವಾ ಒಂದು ನಿವೃತ್ತಿ ತೊಗೊಂಡು ಒಂದು ಬಾಯ್ ಹೇಳಿದ್ರೆ ಹೊಸ ಹುಡುಗಿ ಬಂತು, ಅವಕಾಶ ಹೋಗಿದ್ದಾವ ನೋಡೋದು, ಹಿಂಗೆ ಹುಡುಕ್ತಾ ಹೋಗುವಂಥದ್ದು. ಆದರೂ ಅವರು ಸಲ್ಲಿಸಿದ ಸೇವೆ ಕ್ರಿಕೆಟಿಗೆ ಭಾಳ ದೊಡ್ಡದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರ ವಯಸ್ಸು ಇವತ್ತು ಪಾಪ ಅವ್ರಿಗೆ ಕೈ ಕೊಡ್ತಾ ಇದ್ರು ಅನ್ನೋದು ಆಟ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಇವತ್ತಿನ ಪೋಸ್ಟ್ಫುಲ್ ಇದ್ದ ಬಾಲಿಂಗನ್ನು ಎದುರಿಸುವಲ್ಲೇ ಇವರು ಸೋಲ್ತಾ ಇದ್ದಾರೇನೋ ಅಂತ. ಯಾವ ರೀತಿ ಆಡಬೇಕು, ಮುಂದೆ ಹೋಗಿ ಆಡಬೇಕು, ಹಿಂದೆ ಹೋಗಿ ಆಡಬೇಕು, ಸ್ಟೆಪ್ ಮುಂದಿಟ್ಟು ಹೊಡಿಬೇಕು, ಎಲ್ಲರೂ ಕಷ್ಟ ಆಗ್ಲಿಕ್ಕೆ ಜಡ್ಜ್ ಮಾಡೋಲ್ಲ. ಎಲ್ಲೇನೋ ಮಿಸ್ಟೇಕ್ಸ್ ಆಗ್ತಾ ಇದ್ದಾವೆ. ಅವ್ರ ಮಿಸ್ಟೇಕ್ಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನೋ ಅನ್ನಿಸ್ತಾ ಇದೆ. ಹೀಗಾಗಿ ಇದು ಅವರಿಬ್ಬರಿಗೂ ಒಂದು ಸಂಧ್ಯಾ ಕಾಲ ಅನ್ಬೋದು, ಬೇಡ ನಿರ್ಣಾಯಕ ಕಾಲ ಅನ್ಬೋದು. ಯಾವ ಕಾಲ ಅಂತ ಅನ್ರಿ, ಕಾಲ ಮಾತ್ರ ಅವ್ರ ಕ್ರಿಕೆಟಿಗೆ ಬಂದದ, ಇಷ್ಟು ಮಾತ್ರ ಸತ್ಯ. ಇದ್ರ ಬಗ್ಗೆ ಮತ್ತು ಇನ್ನೊಂದು ಇಲ್ಲಿ ಮರ್ಯಾದೆ ದಾಖಲಿಸಬೇಕಾಗ್ಯದ. ಮೋಸ್ಟ್ಲಿ ಇನ್ನೊಂದು ಟೆಸ್ಟನ್ನು ಸೋತ್ರ ಇಂಡಿಯಾ ನಿಶ್ಚಿತವಾಗಿಯೂ ಚಾಂಪಿಯನ್ಶಿಪ್ಪದ ಕಾಂಪಿಟೇಷನಿಂದ ಹೊರಗೆ ಬರೋ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಸೋಲ್ಬಾರ್ದಾಗಿತ್ತು, ಗೆಲ್ಲಬೇಕಾಗಿತ್ತು ನಾವು ಅಂತೀವಿ, ಕರೆಕ್ಟ್ ಡ್ರಾ ಮಾಡ್ಕೋಬೇಕಾಗಿತ್ತು ಅಂತೀವಿ. ಅದನ್ನು ಕಾಲು ಯಾರು ಮಟ್ಟಿದ್ರಿ, ಯಾರು ಮಾತು ಕೇಳ್ತದ. ಕ್ರಿಕೆಟ್ನಲ್ಲಂತೂ ನಾವು ಹೀಗಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ ಇಸ್ ಎಂಥ ಗೇಮ್ ಅಂತೀವಪ್ಪ, ಅದಕ್ಕೆ ಅನ್ಸರ್ಟನ್ ಗೇಮ್. ಏನಾಗ್ತದೆ ಗೊತ್ತಿಲ್ಲ, ಮುಂದೆ ಏನಾಗಬಹುದು ಅನ್ನೋದು ಗೊತ್ತಾಗೋದಿಲ್ಲ. ಅನಿಶ್ಚಿತದ ಆಟ. ಇಂಥ ಆಟದಲ್ಲ ಯಾರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ, ಅದನ್ನು ಅವ್ರ ಜೊತೆ ದುಡಿತಾರೆ. ಇವ್ರನ್ನ ದುಡಿದವ್ರು ಅದರ ಮತ್ತು ಅನುಭವ ಸಾಕಷ್ಟು ಅದ. ಅದರ ಅನುಭವ ಜೊತೆಗೆ ವಯಸ್ಸು ಅವ್ರ ಕೈ ಕೊಡಾತಿದ್ದ ಅನ್ನಿಸ್ತಾ ಇದೆ ಅಂತ ಹೇಳ್ದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರಿಬ್ಬರು ತಾವು ಖುಷಿಯಿಂದ ನಿವೃತ್ತರದ ಭಾಳ ಉತ್ತಮ. ಅವ್ರಿಗೂ ಮಾನಸಿಕ ನೆಮ್ಮದಿ ಉಳಿತದೆ. ಇಲ್ಲಾಂದ್ರೆ ಟೀಕಾಕಾರ ಇದ್ದಂಗೆ ಆಗಬಾರ್ದು. ಗವಾಸ್ಕರ್ಗೂ ಟೀಕಾ ಮಾಡಿದರು, ನಿಮಗೆ ಗೊತ್ತದೆ. ಗವಾಸ್ಕರ್ ಅವರು ಇವ್ರ ಟೀಕೆಗಾಗಿಯೇ ಲಘು ರಿಟೈರ್ ಆಗಿ ಹೋದರು. ಅದೇ ರೀತಿ ಸಚಿನ್ ಅವ್ರಿಗೂ ಮಾಡಿದರು. ಸಚಿನ್ ಅವ್ರ ಸಲುವಾಗಿ ವೆಸ್ಟ್ ಇಂಡೀಸ್ ವಿರುದ್ಧ ಕ್ರಿಕೆಟ್ ಇದು ಮಾಡಿದ್ದು ನೀವು ನೋಡಿದಿರಿ. ಹೀಗಾಗಿ ಇವೆಲ್ಲ ಮಾಡೋದು. ಇನ್ನು ವಯಸ್ಸು ಮುಗಿದ ತಕ್ಷಣ ಸಹಜವಾಗಿ ಎಲ್ಲರೂ ನಿಧಾನಕ್ಕೆ ವೈರಿಗಳಾಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಕೊಹ್ಲಿಯವರ ಮತ್ತು ನಮ್ಮ ರೋಹಿತ್ ಅವರ ಆಟಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತಾ, ಇನ್ನು ಅವರು ನಿರ್ಧಾರ ಇದು ಅವ್ರು ಬಿಟ್ಟಿದ್ದು, ಅವ್ರು ತೆಗೆದುಕೊಳ್ಳಿ ಬಿಡಲಿ. ಆಟ ಚೆನ್ನಾಗಿ ಮೂಡಿ ಬರಲಿಲ್ಲ ಅಂದರೆ ನಿಶ್ಚಿತವಾಗಿಯೂ ನಮ್ಮ ಕ್ರಿಕೆಟ್ ಬೋರ್ಡ್ ಇದ್ದಿದ್ದು ಅವರಿಗೆ ನಮಸ್ಕಾರ ಹೇಳ್ತೈತಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆಟಕ್ಕೆ ಮತ್ತೊಂದು ಧನ್ಯವಾದ ಹೇಳ್ತಾ, ನೀವು ಅವರ ಆಟವನ್ನು ಇನ್ನೂ ನೀವು ನಿಮ್ಮ ಇವತ್ತಂತೆ ಈ ಟಿ ವಿ ಮಾಧ್ಯಮದಲ್ಲೇ ಮತ್ತು ನೋಡುವಂಥ ಸಾಧ್ಯತೆಗಳಿದ್ದಾವೆ, ನೋಡ್ತಾ ಇರಿ ಅಂತ ಹೇಳ್ತಾ, ಇದು ನೀವು ಲೈಕ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಡಿಸ್ಲೈಕ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ಹಕ್ಕ. ಒಟ್ಟು ಶೇರ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಗೆಲ್ಲಿಸ್ಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್, ಹೇ ಸೀತಾರಾಮ್ ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.